ಅವರು ಹೆಜ್ಜೆ ಇಟ್ಟಾಗ ನನ್ನ ಕವನದ ಶೀರ್ಷಿಕೆ. ಅವರು ಹೆಜ್ಜೆ ಇಟ್ಟಾಗ ಯಾರು ಯಾರು ಹೆಜ್ಜೆ ಇಟ್ಟವರು? 6 ದುರ್ಗುಣಗಳು. ಮೊದಲು ಹೇಗಿದ್ವಿ? ಅವರು ನಮ್ಮನ್ನು ಆಕ್ರಮಿಸಿಕೊಂಡಾಗ ನಾವೇನಾದ್ವಿ? ಯಾವ ಬದಲಾವಣೆಯನ್ನ ಕಂಡ್ವಿ? ಹೇಗಾದ್ವಿ ಅನ್ನೋದು. ನಾವೆಲ್ಲ ಒಂದು ಸಾತ್ವಿಕ ಮನಸ್ಸಿನವರು, ಸಾತ್ವಿಕ ಗುಣಗಳನ್ನ ಹೊಂದಿದವರು, ಸಸ್ಯಾಹಾರಿಗಳು ಮನುಷ್ಯರು. ನಾವು ನಮ್ಮ ದೇಹದ ರಚನೆ ಹಾಗೆಯೇ ಮಾಡಲ್ಪಟ್ಟಿದೆ. ಮಾಂಸಾಹಾರಿಗಳು ಹುಲಿ, ಸಿಂಹ, ಚಿರತೆ, ಇತರೆ ಕಾಡು ಮೃಗಗಳು. ಅದರ ರಚನೆ, ದೇಹದ ರಚನೆ ಮಾಂಸ ಭಕ್ಷಣೆಗೆ ತಕ್ಕಂತೆ ಮಾರ್ಪಾಡಾಗಿರುತ್ತದೆ. ಸಾತ್ವಿಕ ಆಹಾರಿಗಳಾದ ನಾವು ಯಾವಾಗಲೂ ಶಾಂತಿ, ಪ್ರೀತಿ, ವಿಶ್ವಾಸ, ಭಕ್ತಿಯಿಂದ ಕೂಡಿರಬೇಕು. ಎಲ್ಲರನ್ನೂ ಪ್ರೀತಿಯಿಂದ ಪ್ರೀತಿಸಬೇಕು. ಪೂಜೆ, ಹೋಮ, ಹವನ, ಮೋಕ್ಷ ಮಾರ್ಗದಲ್ಲಿ ನಡೆಯಬೇಕು. ನಮ್ಮ ದೇಹ ದೇಗುಲವಿದ್ದಂತೆ. ನಿತ್ಯ ಪೂಜೆಯಿಂದ ಅದನ್ನು ಶುದ್ಧವಾಗಿಡಬೇಕು. ದೇವಸ್ಥಾನದಲ್ಲಿ ಹೇಗೆ ಬೆಳಗ್ಗೆ ಎದ್ದು ಭಕ್ತಾದಿಗಳು ಬರುವಷ್ಟೊತ್ತಿಗೆ ಅದನ್ನ ಶುದ್ಧವಾಗಿ ವಿಗ್ರಹವನ್ನ ತೊಳೆದು ಗಂಗಾಜಲದಿಂದ ಎಲ್ಲ ಅದನ್ನ ತೊಳೆದು ಹೇಗೆ ಹೂಗಳಿಂದ ಅಲಂಕಾರ ಮಾಡಿ ಭಕ್ತಿ ಭಾವದಿಂದ ಮಾಡುತ್ತಾರೆಯೋ ಹಾಗೆಯೇ ನಮ್ಮ ದೇಹವನ್ನು ಸ್ವಚ್ಛತೆಯಿಂದ, ಮನಸ್ಸನ್ನ ಸ್ವಚ್ಛತೆಯಿಂದ ಮಾಡಿದರೆ ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತದೆ. ಹೀಗೆ ಮಾಂಸಾಹಾರಿಗಳಾದರೆ ನಮಗೆ ಮನಸ್ಸು ಕೆಡುತ್ತದೆ. ಎಲ್ಲ ಗುಣಗಳು ನಮ್ಮನ್ನು ಆಕ್ರಮಿಸಿಕೊಳ್ಳುತ್ತವೆ. ಆಸೆ ಹೆಚ್ಚುತ್ತದೆ, ಚಟಗಳು ಬೆಳೆಯುತ್ತವೆ. ನಾವು ಅಸುರರಾಗುತ್ತೇವೆ, ಮೃಗಗಳಾಗುತ್ತೇವೆ. ಹೃದಯ ಕಾಠಿಣ್ಯತೆ ಬೆಳೆದು ನಾವು ಮೃಗಗಳಾಗಿ ಬಿಡುತ್ತೇವೆ. ನಮ್ಮಲ್ಲಿ ಒಂದು ಪಶುವಿನ ಪ್ರವೃತ್ತಿ ಬೆಳೆದು ಬಿಡುತ್ತದೆ ಆ ಮಾಂಸಾಹಾರ ಭಕ್ಷಣೆಯಿಂದ. ದಯವಿಟ್ಟು ಯಾರು ಅದನ್ನ ಮಾಡಕ್ ಹೋಗ್ಬೇಡ್ರಿ ಹೆಚ್ಚಿಗೆ. ಅದೇ ನಾವು ಸಸ್ಯಾಹಾರಿಗಳಾದ್ರೆ ನಾವು ಯಾವಾಗಲೂ ಶಾಂತಿಯಿಂದ ಬದುಕುತ್ತೇವೆ. ಭಕ್ತಿ ಭಾವ, ಪೂಜೆ ಪುನಸ್ಕಾರಗಳಿಂದ ಮಾಡುತ್ತಾ ಮೋಕ್ಷ ಮಾರ್ಗದಲ್ಲಿ ನಾವೇ ದೇವರಾಗಿ ಬಿಡುತ್ತೇವೆ. ಅವರು ಹೆಜ್ಜೆ ಇಟ್ಟಾಗ ಏನಾಗುತ್ತದೆ? ನನ್ನ ಕವನದ ಸಾರಾಂಶವನ್ನ ನಿಮಗೆ ಮೊದಲೇ ಹೇಳಿದ್ದೇನೆ. ಈಗ ಕೇಳಿ ನನ್ನ ಕವನ ವಾಚನವನ್ನ. ಅವರು ಹೆಜ್ಜೆಯನ್ನು ಇಟ್ಟಾಗ, ನನ್ನೊಳಗೆ ಅವರು ಹೆಜ್ಜೆಯನ್ನು ಇಟ್ಟಾಗ ಈರುಳು ಕೆನೆಯುತ್ತಲಿತ್ತು, ಹಗಲು ಕುಣಿಯುತ್ತಲಿತ್ತು. ನೀಲಿ ಆಗಸದಲ್ಲಿ ಹದ್ದು ಮೀರಿದ ಹದ್ದು ಮುದ್ದು ಮರಿಗಳಿಗಾಗಿ ಹೊಂಚು ಹಾಕುತ್ತಲಿತ್ತು. ಆಡು ಹಗಲಲ್ಲಿ ಗೂಬೆ ಅಶುಭ ಕೂಗುತ್ತಲಿತ್ತು. ಮೋಡವಿಲ್ಲದ ಬಾನ ಗುಡುಗು ಕೇಳುತ್ತಲಿತ್ತು. ಬಂದವರು ಬೇಡಿದರು. ಅವು ನಮ್ಮಲ್ಲಿ ಬರ್ಬೇಕಾದ್ರೆ ಒಂದು ಶುಭ ಸೂಚನೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ, ಈಗ ಏನಾದ್ರೂ ಒಳ್ಳೇದಾಗಬೇಕಾದ್ರೆ ನನ್ನ ಶುಭ ಸೂಚನೆಗಳು ಗೋಚರವಾಗುತ್ತವೆ. ಅವರು ಕೆಟ್ಟದಾಗಿ ಬಂದು ರಾಕ್ಷಸರು ಒಂದು ನೆಗೆಟಿವ್ ಒಂದು ಏನು ನಮಗೆ ಆಕ್ಯುಪೈ ಮಾಡ್ಕೊಂತಾವ, ಅಂದ್ರೆ ಅವರು ನಮ್ಮನ್ನು ಆಕ್ರಮಿಸ್ಕೊಳಕ್ ಬರ್ತಾರೋ ಅವಾಗ ಅಶುಭ ಸೂಚನೆಗಳು ಆಗುತ್ತವೆ. ಕೆಟ್ಟದ್ದು ಬರ್ಬೇಕಾದ್ರೆ ನಮಗೆ ಅಶುಭ ಸೂಚನೆಗಳು ಕಂಡು ಬರ್ತವೆ. ನಮಗೆ ಒಳ್ಳೆಯದಾಗಬೇಕಾದ್ರೆ ಶುಭ ಸೂಚನೆಗಳು ಗೋಚರಿಸ್ತವೆ. ಹಾಗೆ ಅವರು ಬರ್ಬೇಕಾದ್ರೆ ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇತ್ತು ನೋಡು. ಅವರು ಈರುಳು ಕೆನೆಯುತ್ತಲಿತ್ತು, ಹಗಲು ಕುಣಿಯುತ್ತಲು. ಭಯಂಕರ ಬಿಸಿಲು, ರಣ ಬಿಸಿಲು. ಹಗಲು ನಮಗೆ ಬೆವರು ಕಿತ್ಕೊಂಡು ಮನಸ್ಸಿಗೆ ಕಿರಿಕಿರಿ. ಅವಾಗ ಆ ಹದ್ದುವಿನ ಒಂದು ಕೂಗು ಅದು ಒಂಥರ ವಿಚಿತ್ರ ಭಾವದಿಂದ ಕೂಗ್ತಾ ಇರ್ತದೆ. ಆಡು ಗೂಬೆ ಅಶುಭ ಸೂಚನೆ ಅಂತಂತ ಹೇಳ್ತಾರೆ. ಏನೋ ಒಂಥರ ನಮಗೆ ಮನಸ್ಸಿಗೆ ಅಸಮಾಧಾನ, ಅಶಾಂತಿ ತುಂಬಿ ತೊಳ್ತಾ ಇರ್ತದ. ಆ ಒಂದು ಕೆಟ್ಟ ಒಂದು ನಮ್ಮಲ್ಲಿ ಬರ್ಬೇಕಾದ್ರೆ ಅವ್ರು ಬಂದರು, ಕೇಳಿದರು, ನಮ್ಮ ಮನಸ್ಸನ್ನ ಕೇಳಿಕೊಂಡ್ರು. ಅವರು ಬಂದವರು ಬೇಡಿದರು, ಕೈ ಮುಗಿದು ಕಾಡಿದರು. ನಮಗೆ ಉಳಿಯಲು ಇಲ್ಲಿ ಟಾವು ಕೊಡರೆಂದು, ನಮಗೆ ಇಲ್ಲಿ ಉಳಿಯಲು ಸ್ವಲ್ಪ ಟಾವು ಕೊಡಿರೆಂದು. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸರೆಯಾಗಿ ನಿಮ್ಮ ಕನಸಿನ ಸೌಧ ಕಟ್ಟುವೆವು ಒಟ್ಟಾಗಿ. ನಿಮ್ಮ ಮನೆಯ ಮೂಲೆಯಲ್ಲಿ ಗುಟ್ಟಾಗಿ ನೆಲೆಸುವೆವು. ದಯವಿಟ್ಟು ನಮಗಿಷ್ಟು ಜಾಗ ಕೊಡಿರೆಂದು. ನಮಗೇನು, ನಾವು ಗದ್ದಲ ಗಲಾಟೆ ಏನು ಮಾಡೋದಿಲ್ಲ, ನಿಮ್ಗೇನು ತೊಂದರೆ ಮಾಡೋದಿಲ್ಲ. ನಿಮ್ ಕೆಲ್ಸಕ್ಕೆ ಬೇಕಾದ್ರೆ ನಮ್ಮನ್ನು ಉಪಯೋಗಿಸ್ಕೊಳ್ರಿ, ನಾವು ನಿಮಗೆ ಸಹಾಯ ಮಾಡ್ತೀವಿ
ಅನ್ನೋ ಒಂದು ಆ ವಿನಂತಿಯನ್ನ ನಾವು ಮಾಡ್ಕೊಂಡು ಅವಾಗ ನಾವೇನ್ ಮಾಡ್ತೀವಿ, ಸಾತ್ವಿಕ ಗುಣದವರು ಪಾಪ ಎಂದು ಇಲ್ಲಿಂದಲೂ ಬಂದಿದ್ದಾರೆ, ಬರ್ರಿ ಊಟ ಮಾಡಿದ್ರ, ಊಟ ಮಾಡ್ತೀರಾ, ಬನ್ನಿ ಬನ್ನಿ ಒಳಗಡೆ ಅನ್ನೋದಕ್ಕೆ ಕರೆಯೋದು ನಮ್ಮ ಸ್ವಭಾವತ ಇದರಿಂದ ಬೆಳಕಂಬಂದ್ಬಿಟ್ಟಿದೆ. ಮುಗ್ಧ ಮನಸ್ಸಿನ ನಾನು ಕರಗಿ ಹೋದೆನು ಆಗ, ಪೆದ್ದುತನದಲ್ಲಿ ಮೊರಗಿ ಅನುಮತಿಯನಿತ್ತೆ, ಮುದ್ದಾಗಿ ಮುದ್ದಾಡಿ ಮುದ್ದಾಗಿ ಮುದ್ದಾಡಿ 6 ವಿಷ ಬೀಜಗಳ ಬಿತ್ತಿದರು ನೀರೆರೆದು ಬೆಳೆಸಿ ಎಮ್ಮರವಾಗಿ. ನೋಡಿ, ನಾವು ಅವ್ರ ಮುಗ್ಧ ಮನಸ್ಸಿನ ನಾನೇನ್ ಮಾಡ್ಬಿಟ್ಟೆ, ಅವ್ರಿಗೆ ಕರೆದು ಜಾಗ ಕೊಟ್ಬಿಟ್ಟೆ. ನನ್ನನ್ನ ಅವರು ನನ್ನ ಮನಸ್ಸನ್ನ ಅವರು ಆಕ್ರಮಿಸಿಕೊಂಡ್ಬಿಟ್ರು. ಆಸೆ ಹೆಚ್ಚಾಯ್ತು, ಸಿಟ್ಟು ಬಂತು, ಅನೇಕ ಮೋಹ, ಕಾಮ, ಕ್ರೋಧದ ಮೋಹ, ಮದ ಮತ್ಸರಗಳು ನನ್ನಲ್ಲಿ ಮೇಳೈಸಿಬಿಟ್ರು ಎಲ್ಲ ಕಂಪ್ಲೀಟ್. ಆವಾಗ ಮನಸ್ಸು ಕಾಠಿಣ್ಯತೆ ಜಾಸ್ತಿ ಆಗ್ಬಿಡ್ತು ಅವನಿಗೆ. ಬಿತ್ತಿದರು ಮುದ್ದಾಗಿ ಮುದ್ದಾಡಿ 6 ವಿಷ ಬೀಜಗಳನ್ನು ಬಿತ್ತಿರಲು ನೀರೆರೆದು ಬೆಳೆಸಿ ಎಮ್ಮರವಾಗಿ. ನನ್ನನ್ನ ನಾನು ಮನುಷ್ಯನೇ ಆಗ್ಲಿಲ್ಲ ಆ ತರ ಮಾಡಿಬಿಟ್ರು. ಪೂಜೆ ಹೋಯ್ತು, ವಿಗ್ರಹಾರಾಧನೆ ಹೋಯ್ತು, ಬೆಳಿಗ್ಗೆ ಎದ್ದು ನಾನು ಆ ದೇವರುಗಳನ್ನ ಮಾಡೋದನ್ನೆಲ್ಲ ಬಿಟ್ಬಿಟ್ಟೆ. ದೇಹ ಕಂಪ್ಲೀಟು ಕಲ್ಮಶದಿಂದ ಕೂಡಿ ಬರ್ತು, ನನ್ನ ಮನಸ್ಸು ಕೆಟ್ಟೋಯ್ತು, ಎಲ್ಲವೂ ನನ್ನನ್ನು ಆಕ್ರಮಿಸ್ಕೊಂಬಿಟ್ಟು ಪೂರ್ತಿ. ಬಿತ್ತಿರದು ನೀರೆರೆದು ಬೆಳೆಸಿ ಎಮ್ಮರವಾಗಿ ಸದ್ಭಾವವನ್ನು ಚಿಗಿದು, ಸದ್ಭಾವವನ್ನು ಬಗೆದು, ಚಿದ್ಭಾವವನ್ನು ಸಿಗಿದು, ಕ್ರೂರ ಭಾವನೆ ತುಂಬಿ ಅಸುರನಾಗಿಸಿ ಸಂಪೂರ್ಣ ನನ್ನನ್ನ ಏನ್ ಮಾಡಿಬಿಟ್ರು, 6 ದುರ್ಗುಣಗಳು ನನ್ನನ್ನ ರಾಕ್ಷಸನಾಗಿ ಮಾಡಿಬಿಟ್ರು. ನನಗೆ ಮರ್ಸಿಲೆಸ್, ಏನು ಹೃದಯ ಕಾಠಿಣ್ಯತೆ ಹೆಚ್ಚಾಗಿಬಿಡ್ತು. ನನಗೆ ಒಂದು ಪ್ರೀತಿ ವಾತ್ಸಲ್ಯ ಹೊರಟೋಗ್ಬಿಡ್ತು. ನನ್ನನ್ನ ಅಸುರನಾಗಿಸಿ ಮಾಡಿಬಿಟ್ರು ಅವರು. ಕ್ರೂರ ಭಾವನೆ ತುಂಬಿ ನನ್ನ ಅಸುರನಾಗಿಸಿ ಅಲ್ಲಿಗೆ ನನ್ನ ಕತೆ ಮುಗಿಯಿತು. ನಾನು ಮೃಗವಾಗಿಬಿಟ್ಟೆ. ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡೋದು, ಕುಡಿಯೋದು, ತಿನ್ನೋದು, ಎಲ್ಲರ ಮೇಲೆ ಜಗಳಕ್ಕೆ ಹೋಗೋದು. ಮೊದ್ಲೆಂಗಿದ್ದೆ, ಈಗ ಹೆಂಗಾದೆ? ಈ 6 ದುರ್ಗುಣಗಳನ್ನ ನಾವು ಯಾವಾಗಲೂ ದೂರ ಇಡಬೇಕು. ಸಾತ್ವಿಕ ಭಾವನೆಯಿಂದ ಕೂಡಿರಬೇಕು. ದೇವರನ್ನ ಯಾವಾಗಲೂ ಆರಾಧಿಸಬೇಕು. ನಮ್ಮ ಮನಸ್ಸನ್ನು ಯಾವಾಗಲೂ ಶಾಂತಿಯಿಂದ ಇಟ್ಕೊಬೇಕು. ಆವಾಗ ನಮಗೆ ಎಲ್ಲದೂ ಸಿಗುತ್ತದೆ. ಆಯಸ್ಸು, ಅಂತಸ್ತು, ಎಲ್ಲದೂ ವೃದ್ಧಿ ಆಗುತ್ತದೆ. ದಯವಿಟ್ಟು ಯಾವುದು ಚಟಗಳನ್ನ ರೂಢಿಸಿಕೊಳ್ಬೇಡಿ. ಎಲ್ಲರೂ ಶಾಂತಿಯಿಂದ ಬದುಕಿ, ಎಲ್ಲರೂ ಸಾತ್ವಿಕ ಭಾವನೆಗಳನ್ನ ಬೆಳೆಸಿಕೊಳ್ಳಿ. ಕೆಟ್ಟ ಆಹಾರ ಚಟಗಳನ್ನ ಬೆಳೆಸಿಕೊಳ್ಬೇಡಿ. ಕುಡಿಬೇಡ್ರಿ ದಯವಿಟ್ಟು. ಮದ್ಯಪಾನವನ್ನ ಮಾಡಬೇಡ್ರಿ. ಮದ್ಯಪಾನ ಮಾಡಿದಾಗ ನೀವು ಮೃಗಗಳಾಗಿ ಬಿಡ್ತೀರಿ. ನಿಮಗೆ ಏನೇನು ಗೊತ್ತಾಗೋದಿಲ್ಲ. ಹೀಗಾಗ್ಬಿಟ್ಟು ಅವುಗಳಿಂದ ದೂರ ಇರ್ರಿ. ಸಾತ್ವಿಕ ಭಾವನೆಗಳನ್ನ ಬೆಳೆಸಿಕೊಳ್ಳಿ ಅಂತ ಈ ಕವನದ ಮೂಲಕ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು, ವಿನಂತಿ ಮಾಡಿಕೊಂಡು ನನ್ನ ಕವನ ವಾಚನವನ್ನು ಮುಗಿಸುತ್ತೇನೆ. ನಮಸ್ಕಾರ.